जी डर गए साहब, मुझे लगता है मंत्री साहब डर गए हो। वो सोचना था मंत्री जी मेरे लोग हैं, मेरे टीम में, मेरे गांव के, मेरे गुलबर्गा के लोग हैं, मेरे वोटर्स है, मेरे सिटीजन है अंत बरಬೇಕಾಗಿತ್ತು नंबरली। गुलबर्ग छोड़कर तो नहीं जाते साहब। हमने वोट डाले साहब को, हमने मंत्री बनवाया साहब के लिए, डे एंड नाइट काम किए। यही दलित है मुसलमान साहब, कोई ऊपर से बंद करने आया मंत्री। जिंदाबाद 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 सेना जिंदाबाद। आगे बढ़ो हमारे साथ हो टक्के साहब, आगे बढ़ो हम तुम्हारे साथ हैं। जिंदाबाद दलित सेना जिंदाबाद 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 दलित सेना जिंदाबाद। और मैं अंदर केस रेट 107 केस रेट ಮಾಡ್ತಾರೆ ಏನು ಗುಂಡಾಗಿರಿ ಮಾಡಬೇಕಾಗಿತ್ತು ನಾವು ನಿಮ್ वोट ಹಾಕ್ತಾರೆ ಮ್ಯಾಗ। ये इशू लेके हमने बात करने के लिए हमारे मंत्री साहब के पास सामने हम आए थे। और मंत्री से तो कहीं दूसरे रोड पर गए हो, तो क्यों गया पता नहीं, हमें नहीं छोड़ेंगे हम। गुलबर्ग छोड़कर तो नहीं जाते साहब, छोड़कर तो नहीं जाते साहब। हमने वोट डाले साहब को, हमने मंत्री बनवाया साहब के लिए, डे एंड नाइट काम किए। यही दलित है मुसलमान साहब, कोई ऊपर से बंद करने आया मंत्री। कितने दिन भागे होगी साहब? शाम को तो आते हैं, रात को तो आते हैं, 15 तारीख तो फ्लैग हाइस्ट तो करते हैं आप। कप्पू बोर्ड प्रदर्शन कर रहे हम, ब्लैक फ्लैग हाइस्ट कर रहे हम। कप्पू बोर्ड प्रदर्शन ಮಾಡಲಿಕ್ಕೆ ನಾವು ಇಲ್ಲಿ ಬಂದಿದ್ದೀವಿ। तो देखो साहब, ನಾವು ಏನು ಹೇಳ್ತೀವಿ, ನಿಮ್ಮ ಪೊಲೀಸ್ ಆಫೀಸರು नालगील पुलिस ऑफिसर नियत नहीं है। निम पुलिस डीसी से मिलने के तो डीसी नहीं मिलता हमें। ಒಂದೊಂದು ವೀಕ್ ಡಿಸಿ ಆಫೀಸ್ हम चक्कर काट के हमने डीसी ಅವ್ರ ಗಮನಕ್ಕೆ ತರಬೇಕಂತ ಹೇಳಿ ಎಸಿಪಿ ಅವ್ರ ಗಮನಕ್ಕೆ ತಂದಿವಿ, ಎಡಿಸಿ ಅವ್ರ ಗಮನಕ್ಕೆ ತಂದಿವಿ, ತಹಸೀಲ್ದಾರ್ ಸಂಘ ಮಾತಾಡಿದ್ವಿ। ಮತ್ತೆ ಯಾರ ಸಂಘ ಹೇಳ್ಬೇಕು ಇವರಿಗೆ? ಯಾಕೆ ನಿರ್ಲಕ್ಷ್ಯ ಮಾಡಕತ್ತ ಮಂತ್ರಿ ಕೇಳ್ಬೇಕಲ್ಲ ಅವ್ರಿಗೆ, ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಾಳೆ? ಏನ್ ದಲಿತ ಮುಸ್ಲಿಂ ಟಿಸಿ ತಗೊಂಡ್ಬಿಟ್ರಿ, ಖಾಲಿ ಲಿಂಗೇತರ ನೋಡ್ತಿರ್ವಲ್ಲ? ಇದು ನಮಗೆ ಯುದ್ಧದಲ್ಲಿ ಗರುಡ ಬೀದಾಗ ಏನಪ್ಪ ಹಸೂರ್ ಖಾನ ಮಸೀದ್ ಮಸೂರ್ ಖಾನ್ ಹೊಡೆದಲ್ಲ, ಆ ಹೊಡೆದ್ರ ಮೇಲೆ ಆಕ್ಷನ್ ಆಗ್ಬೇಕು। ಅದು ಬರ್ಬೇಕು ಇವತ್ತು 15 ತಾರೀಕಿಗೆ ಬರ್ಬೇಕಲ್ಲಿ, 15 ತಾರೀಕು ಬರ್ಬೇಕು। ಹಸೂರ್ ಖಾನ್ ನಮ್ಮ ಅಲ್ಲಿ ಮಹೇಶ್ ಬುತ್ತೆ ಅಂತಾನ, ಅಲ್ಲಿ ಸೈಯದ್ ಸಾಬ್ ಅಂತಾರ, ಅಲ್ಲಿ ಅವ್ರು ಹ್ಯಾಂಡ್ ಓವರ್ ಮಾಡ್ಬೇಕು। ಹೊಡೆದವನು ಯಾವನ ಮಕ್ಕಳು ಗುರುತಿಸ್ಬೇಕು, ಅವ್ರ ಮೇಲೆ ಸಜಾ ಕೊಡುವಂತ ಕೆಲಸ ಮಾಡ್ಬೇಕು ಸರ್ಕಾರವರು। ಮಾಡ್ತೀವಿ ನಾವು ವಿಷಯಗಳಂದ್ರೆ ಮೇನ್ ನಮ್ದು ಮಹಾನಗರ ಪಾಲಿಕೆ ಒಳಗ ಪೌರ ಕಾರ್ಮಿಕರ ನೇಮಕಾತಿ ಮಾಡ್ಕೋತೀವಿ ಅಂತ ಹೇಳಿ ಇದೇ ಪ್ರಿಯಾಂಕ ಸಾಹೇಬ್ ನಮ್ಗೆ ಹೋದ ವರ್ಷ ಇದೇ ದಿನದಾಗ ನಮ್ಮ ಆಗಸ್ಟ್ 15ಕ್ಕೆ ನಾವು ನೇಮಕಾತಿ ಆದೇಶ ಪತ್ರ ಕೊಡ್ತೀವಿ ಅಂತ ಹೇಳಿದ್ರು। ಏನ್ ಮಾಡಿದ್ರು? ಏನ್ ಮಾಡಿದ್ರಿ ಮಂತ್ರಿಗಳು ಹೇಳೋ ಮತ್ ಬೇರೆ ಮಾತಲ್ಲ। ಡಿಸಿ ಗುಲ್ಬರ್ಗ ಡಿಸಿ 3-4 ಸಲ ಮೀಟಿಂಗ್ ಆಗ್ತಾವ ನಮಗ। ಏನ್ ಮಾಡೋರು ಮಂತ್ರಿಗಳು? ರೇಟಿಂಗ್ ನಾವು ಕೊಟ್ಟರು, ಮಹಾನಗರ ಪಾಲಿಕೆ ಆಯುಕ್ತ ಕಮಿಷನರ್ ರೇಟಿಂಗ್ ಕೊಡ್ತಾರೆ ನಮಗೆ ವಿದಿನ್ ಮಂತ್ ಒಳಗ, ವಿದಿನ್ ತಿಂಗಳದಾಗ ನೆಕ್ಸ್ಟ್ ಆಗಸ್ಟ್ ಸೆಪ್ಟೆಂಬರ್ 17 ತಾರೀಕಿಗೆ ಮುಖ್ಯಮಂತ್ರಿ ಗುಲ್ಬರ್ಗ ಬರ್ಲಾಗತ್ತಿದ್ರು, ಗೆರವ್ ಮಾಡ್ತು ಗುಲ್ಬರ್ಗ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರು ಅಂದಾಗ ನೀವು ಬರೆದು ಕೊಟ್ರಿ ನಮಗ। ಅಕ್ಟೋಬರ್ 1 ತಿಂಗಳೊಳಗೆ ನಿಮ್ಗೆ ಒಟ್ಟು 134 ಜನಕ್ಕೆ ನಾವು ಸೆಲೆಕ್ಷನ್ ಲಿಸ್ಟ್ ಆರ್ಡರ್ ಕೊಡ್ತೀವಿ ನಮಗೆ। ಏನ್ ಮಾಡಿದ್ರಿ? ನಾಲ್ಗೆ ಅದ ನಿಮ್ ಸರ್ಕಾರದವ್ರಿಗೆ ಪ್ರದರ್ಶನ ಮಾಡಿ ಸರ್ಕಾರದ ನಾಕಾಮಿ, ಸರ್ಕಾರದ ಬೇಜವಾಬ್ದಾರಿ, ಸರ್ಕಾರದ ಅಸಮರ್ಥತೆ, ಸರ್ಕಾರದ ವಿಫಲತೆ ನಾವು ತೋರಿಸು ಈ ನಾಡಿನ ಜನರಿಗೆ ತೋರಿಸೋ ಪ್ರಯತ್ನ ಮಾಡ್ಕೊತೀವಿ। ನಿಮ್ಗ ಸರ್ಕಾರ ಪೇಮೆಂಟ್ ಕೊಡಲ್ಲ, ನಿಮ್ಗ ಏನ್ ಮಾಡ್ಕೊತಾರೆ ಅಪಚಾರಗಳು? ಇವ್ರು ಯಾರಿಗೆ ಕೇಳೋಲ್ಲ, ಯಾರು ಕೇಳ್ಬೇಕು? ನಾವು ಕೇಳ್ಬೇಕಲ್ಲ, ಮಂತ್ರಿ ಕೇಳ್ಬೇಕಲ್ಲ, ಮಂತ್ರಿ ಜನ ಮಾತು ಕೇಳ್ಬೇಕಲ್ಲ। मुझे लगता है मंत्री साहब डर गए हो। वो सोचना था मंत्री जी मेरे लोग हैं, मेरे टीम में, मेरे गांव के, मेरे गुलबर्गा के लोग हैं, मेरे वोटर्स है, मेरे सिटीजन है अंत बरಬೇಕಾಗಿತ್ತು ನಮ್ಮಲ್ಲಿ। ಕುಮಾರಸ್ವಾಮಿ ಮಂತ್ರಿ ಇದ್ದಾಗ, ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ನಾವುಗಳು ಇದೇ ಸರ್ಕಾರ ದಲಿತ ವಿರೋಧ ನೀತಿ ಖಂಡಿಸಿ ನಾವು ಅಂಬೇಡ್ಕರ್ ಸರ್ಕಲ್ ಹತ್ರ ಸ್ಟ್ರೈಕ್ ಮಾಡೋದು, ಸ್ವತಃ ಕುಮಾರಸ್ವಾಮಿ ಗಾಡಿ ನಿಂದಿರಿಸಿ ಬಂದ್ हमारे साथ बात की, आईपी मीटिंग बुलाया और 24 विदिन 24 आवर कुमारस्वामी ऑर्डर भी किए थे। तो हम इशू किए थे, ऑर्डर करोगे हम फोन करके बोले कि हमने तो हो गए तो ब्रदर बोल के, तो क्या ಮಾಡ್ಬೇಕು? ನಮಗೆ ತ್ರಾಸ ಆಗಲ್ಲ? ನಿಮ್ ಸಲ ಎಷ್ಟು ಕಷ್ಟಪಟ್ಟಿವಿ ನಾವು, ಮುಸಲ್ಮಾನ್ ಕಷ್ಟಪಟ್ಟು ನಿಮ್ ಸಲುವಾಗಿ, ಮುಸಲ್ಮಾನ್ ಓಡಾಡಿ ನಿಮ್ ಸಲುವಾಗಿ। MLA ಅವ್ರ ಪರ ಇದ್ದಿರ್ತಾರ, ಮಂತ್ರಿಗಳು ಅವ್ರ ಪರ ಇದ್ದಿರ್ತಾರ, ಗರೀಬರ ಪರ ಯಾವ ಇದ್ದಿರ್ತಾರಲ್ಲಿ? ಯಾರು ಕೇಳ್ಬೇಕಾದ್ರೆ? ಯಾರು ಕೇಳಕ್ ಹೋದ್ರೆ ಪೊಲೀಸರನ್ನ ಪಾಪ ಯೇಸುವನ್ನ ಗರೀಬರನ್ನ ಕೇಸ್ ಮಾಡಿದ್ರು, ಮಂತ್ರಿಗೆ ಮತ್ತೆ ಯಾರು ಹೇಳ್ಬೇಕು ನಾವು ಅದ್ರೊಳಗೆ? ಇದಕ್ಕಾಗಿ ನಾವು ಏನಪ್ಪ ಅಂದ್ರೆ ಇಲ್ಲಿ ಬಂದಿದ್ದೀವಿ, ನೋಡ್ತೀವಿ। ಈಗ ಸಿಕ್ತಾರ ಸಹಿ, ಸಿಕ್ಕರು ಸರಿ, ಸಂಜೆ ಕಡೆ ಟ್ರೈ ಮಾಡ್ತೀವಿ, ನಾಳೆ ಟ್ರೈ ಮಾಡ್ತೀವಿ,
ಆಗಸ್ಟ್ 15 ಯಾವ ಮಗ ಬಂದ್ರು ಕೂಡ ಬಿಡೋದಿಲ್ಲ. ಅಲ್ಲಿ ಏನಪ್ಪ ಅಂತ ಇದ್ರೊಳಗ ಆ ಸ್ಟೇಡಿಯಂದಾಗ घुसके हमने ಕಪ್ಪವಾಡ ಪ್ರದರ್ಶನ ಮಾಡೋರಿರ್ತೀವಿ ನಾವು. ಏನೇ ಯಾವ ಕಂಡೀಷನ್ ಯಾವ ಮಗ ಬಂದ್ರು ಬಿಡಕ್ ಸಾಧ್ಯ ಇಲ್ಲ, ಮಾಡಿ ತೋರಿಸ್ತೇವೆ.